ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಇಡೀ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಅದರ ಬಗ್ಗೆ ಸಚಿವರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟರು. ಹೌದು, 2 ತಿಂಗಳು ಬಾಕಿ ಇದೆ, ಅದನ್ನು ಆದಷ್ಟು ಬೇಗ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಅವರು ಕೂಡ ಹೇಳಿದರು. ಇನ್ನೂ ಕೂಡ ಮುಂದುವರೆದು ಅದರ ಒಂದು ಕಿಚ್ಚು ಇನ್ನೂ ಆರಿಲ್ಲ. ಇವತ್ತು ಇನ್ಫ್ಯಾಕ್ಟ್ ತೆಂಗಿನಕಾಯಿಯವರು, ಮಹೇಶ್ ತೆಂಗಿನಕಾಯಿಯವರು, ಬಿಜೆಪಿ ಶಾಸಕರೇನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಸಚಿವರಿಗೆ ಪ್ರಶ್ನೆಯನ್ನು ಮಾಡಿದರು. ಸೊ ಒಂದು ದೊಡ್ಡ ಹಗರಣವನ್ನು ಇವರು ಬಯಲಿಗೆಳೆದಿದ್ದಾರೆ ಅಂತ ಹೇಳಿ ಇವತ್ತು ಮಹಿಳೆಯರೇ ಅವರಿಗೆ ಸನ್ಮಾನವನ್ನು ಮಾಡಿದರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಹರಿಹಾಯ್ತಾ ಇರೋದಿದ್ದೇನೆ. ದೊಡ್ಡ ಹಗರಣ ನಡೆದಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಮಾತಾಡಿದ್ರು. ಹಣ ಹಾಕೋವರೆಗೂ ಕೂಡ ಈ ಬಾಕಿ ಹಣ ಏನಿದೆಯಲ್ಲ ಅದನ್ನ ಹೆಂಗಸರ ಖಾತೆಗೆ, ಗೃಹಲಕ್ಷ್ಮಿಯರ ಖಾತೆಗೆ ಹಾಕೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನು ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಹಗರಣನೂ ಇಲ್ಲ, ಎಂಥದೂ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವತ್ತೇನೆಲ್ಲ ಬೆಳವಣಿಗೆಗಳಾಯ್ತು ಬನ್ನಿ ನೋಡೋಣ. 3 ತಿಂಗಳು ಆಯ್ತು ನೋಡ್ರಿ ಸರ್, ಬಂದಿಲ್ಲ. ಆಫೀಸಲ್ಲಿ ಏನಂತ ಬರ್ತಿತ್ತು ತೋಳ್ರಿ ಅಂತ ಹೇಳ್ತಾರೆ, ಒಟ್ಟು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ. 24 ತಿಂಗಳು 25 ತಿಂಗಳು ಕೊಟ್ಟಿದೀವಲ್ಲ ನಾವು. ಈಗ ಒಮ್ಮಕ್ಳೆ ನಿಂತು ಅಲ್ರಿ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತ್ರಿ. ನೋಡಿ, ಮುಂದಿನ ಅಧಿವೇಶನ ಮಟ್ಟ ಕಾಯ್ರಿ, ಇನ್ನೊಂದು ಹಗರಣವನ್ನು ಬಿಡುಗಡೆ ಮಾಡ್ತೀನಿ ನೆಕ್ಸ್ಟ್. ಕೊಟ್ಟರು ಕೆಟ್ಟರು ಅನ್ನೋ ಸ್ಥಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಈವರೆಗೂ ಗೃಹಲಕ್ಷ್ಮಿ ಹಣದ ಕಂತುಗಳನ್ನ ಹಾಕ್ತಾ ಬಂದಿದೆ. ಆದ್ರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಹಾಕಿರ್ಲಿಲ್ಲ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಣ ಹಾಕೋದಾಗಿ ವಾಗ್ದಾನ ಮಾಡಿದ್ರು. ಆದ್ರೆ ಈವರೆಗೂ ಹಣ ಬಿಡುಗಡೆಯಾಗಿಲ್ಲ. 3 ತಿಂಗಳು ಆಯ್ತು ನೋಡ್ರಿ ಸರ್, ಬಂದಿಲ್ಲ. ಕರೆಕ್ಟ್ ಮೊದ್ಲು ಹಾಕಿ ಬರ ಕರೆಕ್ಟ್ ಹಾಕ್ಯಾರ್ರಿ. ಈಗ 3 ತಿಂಗಳು ಆಯ್ತು ರೀ, ನಾವು 5 ಪೈಸಾ ಇಲ್ರಿ. ಆಫೀಸಲ್ಲಿ ಏನಂತ ಬರ್ತಿತ್ತು ತೋಳ್ರಿ ಅಂತ ಹೇಳ್ತಾರೆ, ಒಟ್ಟು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ. ಇಷ್ಟು ದಿವಸ ಹಾಕಿದ್ರಿ ಸರ, ಸ್ವಲ್ಪ ಏನೋ ನಮಗೆ ಹೆಣ್ಮಕ್ಳಿಗೆ ನಮ್ಮ ಒಳಗಡೆ ಪ್ರಾಬ್ಲಮ್ ಸಾಲ್ವ್ ಹಾಕಿದ್ದೀವಿ ರೀ. ಈಗ ಒಮ್ಮಕ್ಳೆ ನಿಂತು ಅಲ್ರಿ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತ್ರಿ. ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನ ತುಂಬಿದೆ. ಇದೇ ಹಣ ಅದೆಷ್ಟೋ ಮಹಿಳೆಯರ ಬದುಕು ಹಸನಾಗಿಸಿದೆ. ಅದನ್ನೇ ನಂಬಿರುವ ಗೃಹಲಕ್ಷ್ಮಿಯರೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ರೆ ತಮ್ಮ ಬಗ್ಗೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನ ಫಲಾನುಭವಿಗಳೇ ಸನ್ಮಾನಿಸಿದ್ರು. ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು, ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ತಕ್ಷಣ ಹಾಕಿಸ್ತೇನಪ್ಪ ಅಂತ ಹೇಳಿದ್ರು. ಆದ್ರೆ 9 ದಿವಸ ಅಧಿವೇಶನ ಮುಗಿದ್ರು ಕೂಡ ಇನ್ನೂರಿಗೆ 5,000 ಕೋಟಿ ಹಣ ಎಲ್ಲಿದೆ ಅನ್ನೋತಕ್ಕಂಥದ್ದು ಹೊರಗಡೆ ಬರ್ತಾ ಇಲ್ಲ. ಆದರೆ ತಾಯಂದ್ರ ಅಕೌಂಟಿಗೆ ಸೇರುವವರೆಗೂ ನನ್ನ ಹೋರಾಟ ನಿಲ್ಲಂಗಿಲ್ಲ, ಇದು ಸ್ಪಷ್ಟ. ಇದಷ್ಟೇ ಅಲ್ಲ, ಗೃಹಲಕ್ಷ್ಮಿ ಹಗರಣವಲ್ಲದೆ ಇನ್ನು ಮುಂದಿನ ಅಧಿವೇಶನದಲ್ಲೂ ಇನ್ನೊಂದು ಹಗರಣ ಬಯಲಿಗೆಳೆಯೋದಾಗಿ ಶಾಸಕ ತೆಂಗಿನಕಾಯಿ ಅಬ್ಬರಿಸಿದ್ರೆ ಇದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಹಗರಣವನ್ನು ಹೊರಗೆ ತರಲಿಲ್ಲೇ ನಾವು ಯಶಸ್ವಿಯಾಗಿದ್ದೇವೆ. ಸುಮಾರು 5,000 ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ಯಾವ ತಾಯಂದರಿಗೆ, ರಾಜ್ಯದ 1,24,00,000 ತಾಯಂದರಿಗೆ ತಲುಪಬೇಕಾಗಿರ್ತಕ್ಕಂಥ ಹಣವನ್ನು ಇವತ್ತು ತಲುಪಿಸಲಾರ್ದನೆ ಸುಳ್ಳು ಹೇಳುವ ಮುಖಾಂತರ ಸದನಕ್ಕೆ ಅಗೌರವ ತಂದಿರತಕ್ಕಂಥವ್ರು. ನೋಡಿ, ಮುಂದಿನ ಅಧಿವೇಶನ ಮಟ್ಟ ಕಾಯ್ರಿ, ಇನ್ನೊಂದು ಹಗರಣವನ್ನು ಬಿಡುಗಡೆ ಮಾಡ್ತೀನಿ ನೆಕ್ಸ್ಟ್. 24 ತಿಂಗಳು 25 ತಿಂಗಳು ಕೊಟ್ಟಿದೀವಲ್ಲ ನಾವು. ಇನ್ನು ಬೇರೆ ರಾಜ್ಯದಲ್ಲಿ ಇನ್ನೂ ಶುರುನೇ ಮಾಡಿಲ್ಲ, ದುಡ್ಡೇ ಕೊಟ್ಟಿಲ್ಲ, ಯಾವ ಹಗರಣ ಏನಿಲ್ಲ. ಹಗರಣ ಯಾರು ತಿಂದಾಕ್ಬಿಟ್ಟಿದ್ರೆ ಈಗ ಬೇರೆ ಯಾವುದಾದ್ರು ಹಾಕ್ಬಿಟ್ಟು ಹಿಂದೆ ಕೆಲವು ಕಾರ್ಪೊರೇಷನ್ಸು ಕೆಲವು ಇದು ಎಲ್ಲ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಡ್ಕೊಂಡು ಹೊಂಟೋಗಿದ್ರಲ್ಲ, ಆ ಥರ ಆದರೂ ಹಗರಣ ಅಂತ ಹೇಳ್ಬೋದು. ಇದು ಯಾವ ಹಗರಣ ಇಲ್ಲ, ಯಾವಿಲ್ಲ, ತೆಂಗಿನಕಾಯಿ ಇಲ್ಲ, ಮೆಣಸಿನಕಾಯಿ ಇಲ್ಲ. ನಡೀಲಿ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಹಾಕೋದಾಗಿ ವಾಗ್ದಾನ ಮಾಡಿದೆ. 24 ಕಂತಿನ ಹಣ ಹಾಕಿದ್ದಾರೆ. ಆದ್ರೆ ಮಾತು ಕೊಟ್ಟಂತೆ ಸರ್ಕಾರ ಹಣ ಹಾಕಬೇಕಿದೆ ಅಂತಿದೆ ಬಿಜೆಪಿ. ಹುಬ್ಬಳ್ಳಿಯಿಂದ ಸಂಜಯ್ ಚಿಕ್ಕಮಠ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.